ಸದ್ಯಕ್ಕಂತೂ ಯಾದಗಿರಿ ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳ ಕೊರತೆ ಇಲ್ಲ, ಹಾಗಾಗಿ ಯಾರು ಕೂಡ ಭಯ ಪಡುವಂತಿಲ್ಲ ಅಂತ ಇದೀಗ ಜಿಲ್ಲಾಧಿಕಾರಿಗಳು ಕೂಡ ಸಭೆಯನ್ನು ನಡೆಸಿ ಜನರಿಗೆ ಒಂದು ರೀತಿಯಲ್ಲಿ ಭಯ ಹೋಗಿಸುವ ರೀತಿಯಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವಿಶ್ವಗುರು ಬಸವಣ್ಣಗೆ ಅಪಮಾನವನ್ನು ಮಾಡಲಾಗಿದೆ. ಅಶ್ಲೀಲ ಹಾಗೂ ನಿಂದನಾತ್ಮಕವಾಗಿ ಪೋಸ್ಟ್ ಅನ್ನು ಹಾಕಲಾಗಿರುವಂತದ್ದು. ರಮಾಕಾಂತ್ ಎಂಬ ವ್ಯಕ್ತಿಯಿಂದ ಫೇಸ್ಬುಕ್ನಲ್ಲಿ ಪೋಸ್ಟ್ ಅನ್ನು ಮಾಡಲಾಗಿದೆ. ಬಸವಣ್ಣ ಹಾಗೂ ಅಕ್ಕ ಮಹಾದೇವಿ ಕುರಿತು ವಿವಾದಾತ್ಮಕವಾದಂತಹ ಪೋಸ್ಟ್ ಅನ್ನು ಹಾಕಿದ್ದಾನೆ ಈ ರಮಾಕಾಂತ ಎಂಬ ವ್ಯಕ್ತಿಯಿಂದ ಫೇಸ್ಬುಕ್ನಲ್ಲಿ ಮಾಡಿರುವಂತಹ ಪೋಸ್ಟ್ ಇದು ಅಶ್ಲೀಲವಾಗಿದೆ. ಪದಬಳಕೆಯನ್ನ ಕೂಡ ಮಾಡಿದ್ದಾನೆ. ಪದಬಳಕೆಯನ್ನ ಮಾಡಿ ಪೋಸ್ಟ್ ಅನ್ನು ಮಾಡಿರುವಂತದ್ದು, ಅವಮಾನವನ್ನ ಮಾಡಿದ್ದಾನೆ. ಈ ರೀತಿ ಮಾಡಿದ್ದು ತಪ್ಪು ಅಂತ ಇದೀಗ ಹೇಳಲಾಗ್ತಾ ಇರುವಂತದ್ದು. ರಮಾಕಾಂತ್ ವಿರುದ್ಧ ಬಸವವಾದಿ ಶರಣ ಅನುಯಾಯಿಗಳು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹೇಗೆ ಬೇಕಾದ್ರೂ ಹಾಗೆ ಮಾತನಾಡುವಂತಿಲ್ಲ ಅಂತ ಈಗ ಆಲ್ರೆಡಿ ಕೆಲವೊಂದಷ್ಟು ವಿಚಾರಗಳಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರೂ ಕೂಡ ರಿಪೀಟ್ ಆಗ್ತಾ ಇದೆ. ಅಶ್ಲೀಲ ಹಾಗೂ ನಿಂದನಾತ್ಮಕವಾಗಿ ಪೋಸ್ಟ್ ಅನ್ನು ಮಾಡಲಾಗಿರುವಂತದ್ದು. ರಮಾಕಾಂತ್ ಎಂಬ ವ್ಯಕ್ತಿಯಿಂದ ಫೇಸ್ಬುಕ್ನಲ್ಲಿ ಪೋಸ್ಟ್ ಅನ್ನು ಮಾಡಲಾಗಿದೆ. ಬಸವಣ್ಣ ಹಾಗೂ ಅಕ್ಕ ಮಹಾದೇವಿ ಕುರಿತು ವಿವಾದಾತ್ಮಕ ಪೋಸ್ಟ್ ಅನ್ನು ಮಾಡಿದ್ದಾನೆ ಈತ. ಅಶ್ಲೀಲವಾಗಿರುವಂತಹ ಪದಬಳಕೆಯನ್ನ ಮಾಡಿ ಪೋಸ್ಟ್ ಮಾಡಿದ್ದಾನೆ, ಅವಮಾನವನ್ನ ಮಾಡಿದ್ದಾನೆ. ರಮಾಕಾಂತ್ ವಿರುದ್ಧ ಬಸವವಾದಿ ಶರಣ ಅನುಯಾಯಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಡಿಸಿ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಕೂಡಲೇ ರಮಾಕಾಂತ್ನನ್ನ ಪತ್ತೆ ಮಾಡಿ ಬಂಧಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಮಾಡಿದ್ದು ತಪ್ಪು. ಸಾಮಾಜಿಕ ಜಾಲತಾಣಗಳಲ್ಲಿ ವಿಶ್ವಗುರು ಬಸವಣ್ಣಗೆ ಅವಮಾನವನ್ನು ಮಾಡಿರುವಂಥದ್ದು, ಅಶ್ಲೀಲ ಹಾಗೂ ನಿಂದನಾತ್ಮಕವಾಗಿ ಪೋಸ್ಟ್ ಅನ್ನ ಕೂಡ ಹಾಕಲಾಗಿದೆ. ರಮಾಕಾಂತ್ ಎಂಬ ವ್ಯಕ್ತಿಯಿಂದ ಫೇಸ್ಬುಕ್ನಲ್ಲಿ ಪೋಸ್ಟ್ ಅನ್ನ ಹಾಕಿರುವಂಥದ್ದು, ಅಶ್ಲೀಲ ಹಾಗೂ ನಿಂದನಾತ್ಮಕವಾಗಿ ಪೋಸ್ಟ್ ಅನ್ನ ಹಾಕಲಾಗಿದೆ. ಎಂತೆಂಥ ವ್ಯಕ್ತಿಗಳ ಬಗ್ಗೆ ಈ ರೀತಿಯಾಗಿ ಅವಮಾನ ಮಾಡುವುದು ಎಷ್ಟು ಸರಿ? ಮಾಡಿದ್ದು ಸರಿ ಇಲ್ಲ. ಹಾಗಾಗಿ ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು. ಅಶ್ಲೀಲವಾಗಿರುವಂತಹ ಪದಬಳಕೆಯನ್ನ ಮಾಡಿ ಪೋಸ್ಟ್ ಅನ್ನು ಮಾಡಿದ್ದಾನೆ ಈತ. ರಮಾಕಾಂತ್ ಎಮ್ಮನವರು ಫೇಸ್ಬುಕ್ ಅಲ್ಲಿ ಬಸವಣ್ಣವರ ಬಗ್ಗೆ ಮತ್ತು ಅಕ್ಕ ಮಹಾದೇವರ ಬಗ್ಗೆ ಕೆಟ್ಟ ಪದಗಳನ್ನು ಉಪಯೋಗಿಸಿ ಒಂದು ಫೇಸ್ಬುಕ್ ಅಲ್ಲಿ ಮೆಸೇಜ್ ಅನ್ನು ಬರ್ಕೊಂಡಿದ್ದಾರೆ. ಅವತ್ತು ನಾವು ಬಸವ ಅಭಿಮಾನಿಗಳು ಎಲ್ಲರೂ ಕೂಡ ಅವರಿಗೆ ಒಂದು ಧಿಕ್ಕಾರವನ್ನು ಕೂಗ್ತೇವೆ. ಯಾಕಂದ್ರೆ ಇವತ್ತು ವಿಶ್ವಗುರು ಜಗಜ್ಯೋತಿ ಬಸವಣ್ಣವರಂತ ಹೆಸರು ಬಂದಿದ್ದು, ಅವರು ಖ್ಯಾತಿಯಾಗಿದ್ದು ಎಲ್ಲ ಧರ್ಮ ಜಾತಿಗಳನ್ನು, ಸಣ್ಣ ಸಮಾಜಗಳನ್ನು, ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸಿ ಸುಮಾರು 12ನೇ ಶತಮಾನದಲ್ಲಿ ಸಮಾನತೆ ಹಕ್ಕನ್ನು ಮಹಿಳೆಯರಿಗೆ ಕೊಟ್ಟದ್ದು ಮತ್ತು ಎಲ್ಲ ಸಣ್ಣ ಸಮಾಜಗಳನ್ನು ಎಲ್ಲರ ಸಮಾಜರು ಅಂತೇಳಿ ಒಗ್ಗೂಡಿಸ್ಕೊಂಡು ಹೋಗಂತ ವಿಶ್ವಗುರು ಬಸವಣ್ಣವರಿಗೆ ಇವತ್ತು ಕೆಟ್ಟದಾಗಿ ಮಾತಾಡಿದಂಥ ರಮಾಕಾಂತ್ ಅವರಿಗೆ ಇವತ್ತು ಬಸವ ಅಭಿಮಾನಿಗಳಿಂದ ಎಲ್ಲಿ ಕಾಣ್ತಾರ ಅಲ್ಲಿ ಕಲ್ಲು ತಗೊಂಡು ಹೊಡಿಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇವತ್ತು ಮಹಿಳೆಯರ ಪ್ರತಿಬಿಂಬ ಅಕ್ಕ ಮಹಾದೇವಿಯರು. ಅವತ್ತಿನ 12ನೇ ಶತಮಾನದಲ್ಲಿ ನಮ್ಮ ಎಲ್ಲರನ್ನು ಪ್ರತಿನಿಧಿಸಿ ಮತ್ತು ಸಮಾನತೆಯನ್ನು ಕೋರಿದಂತ ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ 3 ಜನ ನಮ್ಮ ಲಿಂಗಾಯತರಾಗಿರ್ಬೋದು ಮತ್ತು ಎಲ್ಲ ಸಮಾಜದವರಿಗೂ ಕೂಡ ಒಂದು ಸಂದೇಶವನ್ನು ಸಾರಿದ್ರು. ಗೌತಮ್ ಬುದ್ಧ ಹೇಳಿದ್ದು ಒಂದೇ, ಬಸವಣ್ಣವರು ಹೇಳಿದ್ದು ಒಂದೇ, ಮತ್ತು ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಒಂದೇ. ನಾವು 3 ಜನರನ್ನ ಫಾಲೋ ಮಾಡುವಂಥವ್ರು. ಇವತ್ತು ಅಂತ ಒಂದು ಭಾವನೆಗೆ ಧಕ್ಕೆ ಅಂತಂದಂಥವ್ರು ರಮಾಕಾಂತ್ ಅವರು. ಇವತ್ತು ಬಸವ ಅಭಿಮಾನಿಗಳಿಗೆ ಭಾವನೆಗೆ ಧಕ್ಕೆ ತಂದಂಥವ್ರು ರಮಾಕಾಂತ್ ಅವರು. ಎಲ್ಲಿ ಸಿಕ್ಕರೂ ಕೂಡ ಒಂದು ಕಲ್ಲು ಹೊಡಿಬೇಕು. ಮತ್ತು ಈ ಕೂಡಲೇ ನಾನು ಡಿಸಿ ಸಾಹೇಬ್ರಿಗೂ ನಾವು ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ತೀನಿ. ನಮ್ಮ ಅಂತಂದ್ರೆ ಏನು ಮನವಿ ಕೊಟ್ಟಿದ್ದಾರೆ, ಆ ಮನವಿನ ಆಧರಿಸಿ ಅವರನ್ನು ಮುಂದಿನ ಕ್ರಮ ತಗೋಬೇಕು. ಕಾನೂನು ಕ್ರಮ ತಗೊಳ್ಳದೇ ಇದ್ದಲ್ಲಿ ನಾವು ರಮಾಕಾಂತ್ ವಿರುದ್ಧ ಬಸವವಾದಿ ಶರಣ ಅನುಯಾಯಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಡಿಸಿ ಕಚೇರಿ ಎದುರುಗಡೆ ನಿಂತ್ಕೊಂಡು ಪ್ರತಿಭಟನೆಯನ್ನ ಕೂಗ್ತಾ ಇದ್ದಾರೆ. ಜೊತೆಯಲ್ಲಿ ಆತನನ್ನ ಆದಷ್ಟು ಬೇಗ ಹುಡುಕಿ ಬಂಧಿಸಬೇಕು ಅಂತ ಕೂಡ ಆಗ್ರಹವನ್ನು ಮಾಡಲಾಗಿದೆ. ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಸಂದರ್ಭದಲ್ಲಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಬಸವಣ್ಣ ಆಗಿರ್ಬೋದು, ಅಕ್ಕಮಹಾದೇವಿ ಆಗಿರ್ಬೋದು, ಎಂತಹ ವ್ಯಕ್ತಿಗಳು ಅವರ ವಿರುದ್ಧ ಈ ರೀತಿಯಾಗಿ ಅಶ್ಲೀಲ ಪದಗಳನ್ನ ಬಳಕೆ ಮಾಡಿದ್ದು ತಪ್ಪು ಅಂತ ಆಕ್ರೋಶವನ್ನ ಹೊರಹಾಕಿದ್ದಂಥದ್ದು.